ನನ್ನ ಕುಟುಂಬ ಇಷ್ಟೇ, ನನ್ನ ಕುಟುಂಬ ಉದ್ಧಾರ ಆಗಲ್ಲ, ನನ್ನ ಕುಟುಂಬ ಮೇಲೆ ಬರಲ್ಲ, ಪ್ರಯೋಜನ ಆಗಲ್ಲ ನನ್ನ ಕುಟುಂಬದಲ್ಲಿ ಅಂತ ನಾವು ಮಾತಾಡೋದು ಬೇಡ. ಯೇಸು ಸಹ ಮಾಡಿಸ್ಕೊಂಡಂಥ ಕುಟುಂಬ ಆತನ ಮಕ್ಕಳಾಗಿ ಒಂದು ಉದ್ದೇಶಕ್ಕಾಗಿರ್ತದೆ. ನಾವು ದೇವರ ಮಕ್ಕಳು. ಸತ್ಯವೇದ ನಮಗೆ ಕಲಿಸ್ಕೊಟ್ಟಿರುವಂಥದ್ದು ಅದೇ. ನಿಮಗೆ ಹಣದಿಲ್ಲದೆ ಇರ್ಬೋದು, ಆಸ್ತಿ ಅಂತಸ್ತುಗಳು ಇಲ್ಲದೆ ಇರ್ಬೋದು, ಹೆಸರು ಕೀರ್ತಿ ಪ್ರಭಾವಗಳು ಈ ಲೋಕದಲ್ಲಿ ನಿಮಗೆ ಇಲ್ಲದೇ ಇರ್ಬೋದು. ಆದರೆ ದೇವರು ಜೊತೆ ಇದ್ದಾಗ ಎಲ್ಲದರಲ್ಲಿ ಕೂಡ ನಿನ್ನ ಕುಟುಂಬ ಒಳ್ಳೆಯ ಸಾಕ್ಷಿಯ ಕುಟುಂಬನೇ. ದೇವರು ನಿನ್ನ ಕುಟುಂಬವನ್ನು ಹಣದಿಂದ ಅಳತೆ ಮಾಡಲ್ಲ, ಅಂತಸ್ತುಗಳಿಂದ ಅಳತೆ ಮಾಡಲ್ಲ. ಆತ ನಿನ್ನ ಕೊಟ್ಟಂಥ ಒಂದು ಸಾಕ್ಷಿ ಇರ್ತದಲ್ಲ, ನಿನ್ನ ಸಾಕ್ಷಿ ಕಾಪಾಡಿಕೊಳ್ಳುವಾಗ ಆ ಸಾಕ್ಷಿಯಿಂದ ಅಳತೆ ಮಾಡ್ತಾನೆ. ನಿನ್ನ ಕುಟುಂಬ ಇನ್ನೊಂದು ಕುಟುಂಬದ ಬಗ್ಗೆ, ಹಣ ಆಸ್ತಿ ಇದ್ದಂಥ ಕುಟುಂಬದ ಬಗ್ಗೆ ಕೀಳು ಕಡಿಮೆ ಅಂತ ನಾನು ಯಾವತ್ತೂ ಭಾವಿಸೋದು ಬೇಡ. ಯಾಕಂದರೆ ದೇವರು ಆರಿಸಿಕೊಂಡಂಥ ಕುಟುಂಬ ಅದು ಒಂದು ಸಮಾಧಾನದ ಕುಟುಂಬವಾಗಿರ್ತದೆ, ಸಾಕ್ಷ್ಯ ಕುಟುಂಬವಾಗಿರ್ತದೆ. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಕೂಡ ನಿಮ್ಮ ಕುಟುಂಬ ಪರವಾಗಿ ಹೇಳ್ಕೋಬೇಕು, ನಮ್ಮದು ಒಳ್ಳೆ ಕುಟುಂಬ ಅಂತೇಳಿ. ಈ ಲೋಕದಲ್ಲಿ ನಿನ್ನನ್ನು ಎಲ್ಲರೂ ಕಡಿಮೆ ಮಾಡಿ ನೋಡೋರೆ, ನಿನ್ನ ಕುಟುಂಬನ ಕಡಿಮೆ ಮಾಡಿ ನೋಡೋರೆ. ಅವರವ್ರ ಕುಟುಂಬಗಳು ಅವರವರಿಗೆ ಗ್ರೇಟ್. ಆದರೆ ನಿನ್ನ ಕುಟುಂಬ ನೀನೇ ಕಡಿಮೆ ಮಾಡಿದ್ರೆ ದೇವರು ನಿನಗಂತ ಕೊಟ್ಟಂಥ ಒಂದು ಸಾಕ್ಷಿ, ಅದಕ್ಕೆ ನ್ಯಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರಬೇಕಲ್ವ? ಎಲ್ಲಿ ಇರುತ್ತೆ ಹಾಗಾದರೆ? ಗಮನಿಸೋಣ, ನಮ್ಮ ಕುಟುಂಬ ನಾವು ಯಾವತ್ತೂ ಗ್ರೇಟೇ ದೇವರಲ್ಲಿ.